ಏನಾಯ್ತಮ್ಮ ಇದಕ್ಕೆ ಈಗ? ನಾನು ನೀನು ಬರಲಿ ಅಂತ ಅನ್ಕೊಂಡೆ, ಅದು ನಿಮಗೂ ಗೊತ್ತಾಯಿಲ್ಲ. ಚೆನ್ನಾಗಿತ್ತು ಬೆಳಿಗ್ಗೆ ನಾನು ನೋಡೋದಾಗ. ಏನಾಯ್ತು ಇದಕ್ಕೆ ಇವಾಗ? ಚೆನ್ನಾಗಿತ್ತಲ್ಲ ಬೆಳಿಗ್ಗೆ ಏನು? ಮತ್ತೆ ಸೇಮ್ ಪ್ರಾಬ್ಲಮ್ ಆಗಿತ್ತಿದು. ಏನು ಪ್ರಾಬ್ಲಮ್ ಆಗೈತಿ ಯಾಕೆ ಅಂತ ಗೊತ್ತಾಯ್ತಾ ಇಲ್ಲ. ಮೋಸ್ಟ್ಲಿ ನಾನು ಅಂದಾಜು ನಮ್ಮ ಟಿ ವಿ ಯಾಕೋ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ತಿಂಡಿಗೆ ಬಂದೆ, ಅಂಗಡಿ ಓಪನ್ ಮಾಡಿಬಿಟ್ಟು ಮಮ್ಮಿ ದೋಸೆ ಹಾಕ್ಕೊಡ್ತಾವ್ರೆ. ದೋಸೆ ತಿನ್ಕೊಂಡು ಹೋಗಬೇಕು. ಯಾವುದೋ ಒಂದು ಟ್ಯಾಬ್ಲೆಟ್ಸ್ ಹೇಳಿದ್ರು, ಆ ಟ್ಯಾಬ್ಲೆಟ್ ಕೂಡ ತೊಗೊಂಡು ಇವಾಗ ಬಂದಿದ್ದೀನಿ. ಈಗ ಅವ್ರು ತಿಂಡಿ ಹಾಕೊಡೋವರೆಗೂ ಕುತ್ಕೋಬೇಕು. ನಮ್ಮ ಅಕ್ಕ ಇಲ್ಲ, ನಮ್ಮ ಅಕ್ಕ ಆಫೀಸ್ಗೆ ಹೋಗೋರೆ. ಇವತ್ತು ಸಂಜೆ ಅಷ್ಟರಲ್ಲಿ ರಿಟರ್ನ್ ಆಗ್ಬೋದು, ಇಲ್ಲಾಂದರೆ ನಾಳೆ ಬರಲ್ಲ ಅಂತೆ. ಅವ್ರು ಹೇಳೋಕ್ಕೆ ಆಗಲ್ಲ. ನಿನ್ನೆ ಹೋಗೋ ಪುಟಕ್ಕಂತ ಬಂದುಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ. ಹೋಗೋದು ಗೊತ್ತಾಗಲ್ಲ, ಬರೋದು ಗೊತ್ತಾಗಲ್ಲ. ನಮ್ಮ ಮಮ್ಮಿ ದೋಸೆ ಹಾಕ್ತಾವ್ರು ಇವಾಗ. ಆಗಲೇ ಫೋನ್ ಮಾಡಿದ್ರು, ನಾನು ಬಂದೇ ಇಲ್ಲ, ಈಗ ಬಂದಿದ್ದೀನಿ. ಹಾಕ್ಕೊಡ್ಬೇಕು, ತಿನ್ಬೇಕಷ್ಟೇ. ಯಾವ ಸಾಂಬಾರು ಬೇರೆ ಮಾಡಿಬಿಟ್ಟವೆ? ಇಲ್ಲ ಸಾಂಬಾರು ಚಟ್ನಿ ಮಾಡಿದ್ರು. ಇವಾಗ ತಿಂಡಿ ಮುಗಿಸ್ಕೋತೀನಿ. ನಮ್ಮ ಓರಿ ಯಾಕೋ ಬೆಳಗ್ಗೆಯಿಂದ ಬಂದೇ ಇಲ್ಲ ಅನಿಸ್ತದೆ. ಅವ್ನಿಗೆ ಇಷ್ಟ ಇದ್ದಾಗ ಬರ್ತಾನೆ, ಇಲ್ಲ ಅಂದಾಗ ಹೋಯ್ತಾ ಇರ್ತಾನೆ. ಅವ್ನಿಷ್ಟ, ಅವ್ನಿಗೇನು ಹೇಳೋರು ಯಾರು ಇಲ್ಲ, ಹಂಗಾಗಿ ಹೋಗೋದೆ. ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಟ್ಟು ನಾನು ಅಂಗಡಿ ಹತ್ರ ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ. ಗಾಡಿ ಸೌಂಡ್ ಎಲ್ಲ ಬರ್ತಾಯಿದೆ. ನಮ್ಮದು ಗಾಡಿ ಇಲ್ಲೇ ನಿಂತಿದೆ. ಮತ್ತೆ ರಿಟರ್ನ್ ಬರಬೇಕು. ಈಗ ತಿಂಡಿ ತೊಗೊಂಡಾಗ ಮತ್ತೆ ಬರಬೇಕು. ಇವತ್ತು ವೆದರ್ ಬಿಸಿಲು ಇಲ್ಲ, ಏನೂ ಇಲ್ಲ, ಫುಲ್. ಇವಾಗ ರೇಷನ್ ತರಬೇಕಿತ್ತು, ಅಕ್ಕಿ ತೊಗೊಂಬಿಟ್ಟು ಬಂದೆ. ಆ ರೇಷಲ್ಲಿ ತಾಂಬರೋ ಅಷ್ಟಲ್ಲ, ಅಯ್ಯೋ ಸುಸ್ತಾಗೋಯ್ತದ. ಅದು ತಾಂಬರೋದು ಅಲ್ಲ, ಅದು ಇದು ಅಲ್ಲ. ಹೋಗ್ತಾರೋ ಅಷ್ಟಲ್ಲಿ ಸುಸ್ತಾಗೋಯ್ತು. ಈಗ ಜಸ್ಟು ತೊಗೊಂಬಂದು. ಯಾವುದೋ ನ್ಯೂಸ್ ಬೇರೆ ಗೊತ್ತೈತೆ. ನಿನ್ನೆ ನಾನು ರೀಲ್ಸಲ್ಲಿ ನೋಡಿದ್ದು, ಇವತ್ತು ನ್ಯೂಸಲ್ಲೇ ಗೊತ್ತೈತೆ. ಹೋಗ್ತೀನಿ ಇವಾಗ ಅಂಗಡಿ ಹತ್ರ. ಇಷ್ಟೊತ್ತು ತೊಗೊಂಬಂದೆ. ಅಲ್ಲೇ ಇನ್ನೇನು 12:30 ಅಲ್ಲ 12:13. ಇನ್ನೂ ತುಂಬ ಜನ ಇದ್ದರು. ಹೋಗ್ಬಿಟ್ಟು ಹೆಂಗೋ ತೊಗೊಂಬಂದ್ಬಿಟ್ಟೆ. ಇಲ್ಲ ಅಂದರೆ ನಾಡಿದ್ದು ಹೋಗ್ಬಿಟ್ಟು ನಾಳೆ ತಾಂಬರೋಷ್ಟಲ್ಲಿ ಸುಸ್ತಾಗೋಗೋದು. ನಮ್ದು ಇಲ್ಲಿ ಯಾಕೋ ಬರ್ತಾನೆ ಇಲ್ಲ, ಸೌಂಡೇ ಬರ್ತಾಯಿಲ್ಲ ಇಲ್ಲಿ ನಮ್ಮ ಟಿ ವಿದು. ಆಯಿತು ಗೊತ್ತಿಲ್ಲಲ್ಲ, ಯಾಕೋ ಸೌಂಡೇ ಬರ್ತಾಯಿಲ್ಲ ಚೂರು. ಏನಾಯ್ತಮ್ಮ ಇದಕ್ಕೆ ಈಗ? ನಾನು ನೀನು ಬರಲಿ ಅಂತ ಅನ್ಕೊಂಡೆ, ಅದು ನಿಮಗೂ ಗೊತ್ತಾಯಿಲ್ಲ. ಚೆನ್ನಾಗಿತ್ತು ಬೆಳಿಗ್ಗೆ ನಾನು ನೋಡೋದಾಗ. ಇವಾಗ ಗೊತ್ತಾಯ್ತಲ್ಲ, ನಮ್ಮ ಅಕ್ಕಿಗೆ ಹೋಗುವಾಗ ಎಲ್ಲ ಚಾನಲ್ ಗೊತ್ತೈತೆ, ಒಂದ್ ಚಾನಲ್ ಮಾತ್ರ ಇಲ್ಲ. ಯಾವುದು ಬರ್ತಾನೆ ಇಲ್ಲ. ಯಾವ ಸೀರೆ ರಿಮೋಟಲ್ಲಿ ಯಾವ್ದಾರ ಲಾಕ್ ಆಗೈತೆ ನೋಡು. ಏನೂ ಆಗಿಲ್ಲ, ರಿಮೋಟ್ ಚೆನ್ನಾಗೈತೆ. ಹೊಸ ಶೆಲ್ ಇದು. ನಾನು ಹೇಳ್ತಾ ಇದ್ದು ರಿಮೋಟಲ್ಲಿ ಏನಾರ ಅದುಮ್ಕೊಂಡು ಏನಾರ ಆಗೈತೆ ನೋಡಮ್ಮ. ಮತ್ತೆ ಚೆನ್ನಾಗೈತೆ ಕಣಮ್ಮ ಬೆಳಿಗ್ಗೆ ಎಲ್ಲ ಇದು. ಈಗ ನಾನು ಹಾಕಿದ್ಮೇಲೆ ಜಿ ಟಿವಿಗೆ ಹಾಕಿದ್ನಲ್ಲ, ಹ್ಞೂ, ಅವಾಗ ಬರ್ಲೇ ಇಲ್ಲ ಜಿ ಟಿವಿ. ಯಾವ ಚಾನಲ್ದು ಸೌಂಡೇ ಗೊತ್ತಿಲ್ವಲ್ಲ ಇದು. ಇಲ್ಲಿ ವರ್ಕು ಆಯ್ತಾ ಇಲ್ಲ? ಇಲ್ಲ. ಏನಾಯ್ತು ಇದಕ್ಕೆ ಇವಾಗ? ಚೆನ್ನಾಗಿತ್ತಲ್ಲ ಬೆಳಿಗ್ಗೆ ಏನು? ನೋಡ್ತೀನಿ ಬೇರೆದೆಲ್ಲ ಗೊತ್ತದ ಅಂತ ಫಸ್ಟು. ಇದ್ರಲ್ಲಿ ಬತ್ತಾವ ಕಣಮ್ಮ. ಇದು ಬತ್ತೈತೆ, ವರ್ಕ್ ಐತೆ, ಸೌಂಡ್ ಬತ್ತೈತೆ. ಮಾಮೂಲಿ ಜಿಯೋ ಟಿವಿ ಪ್ಲಸ್ ಗೊತ್ತಾಯಿಲ್ಲ ಹಾಕು. ಅದು ಒಂದೇ ಏನಾಯ್ತು ಇದಕ್ಕೆ? ಈ ಬಟನ್ ಬಂತು. ಯಾವುದೋ ಬಟನ್ ಪ್ರೆಸ್ ಆಗ್ಬಿಟ್ಟೈತಿ ಇದ್ರೊಳಗಡೆ. ಇಲ್ಲಿ ಇದು ಲಾಕ್ ಆಗ್ಬಿಟ್ಟೈತೆ, ಮ್ಯೂಟ್ದು. ಹಿಂಗೆ ಮ್ಯೂಟ್ ಲಾಕ್ ಆಗ್ಬಿಟ್ಟೈತೆ, ಅದಕ್ಕೆ ಗೊತ್ತಾಯಿಲ್ಲ ಬೆಳಿಗ್ಗೆಯಿಂದ. ಅದು ನಾನು ಏನು ಚೆನ್ನಾಗಿತ್ತು ಹೋಗ್ಬೇಕಾರೆ ನಾನು ಅದಕ್ಕೆ ಇವಾಗ ಟಿ ವಿ ಬೇರೆ ಹೊಸ ಟಿ ವಿ ಈಗ ತಗೊಂಡಿದ್ದೆ. ರೀಪ್ಲೇಸ್ಗೂ ಇಲ್ಲ, ಏನೂ ಇಲ್ಲ, ಹಂಗಾಗೋಗೋದೀಗ. ಊಟಕ್ಕೆ ಬಂದಿದೆ. ಮತ್ತೆ ಸೇಮ್ ಪ್ರಾಬ್ಲಮ್ ಆಗಿತ್ತಿದು. ಏನು ಪ್ರಾಬ್ಲಮ್ ಅಂತ ಗೊತ್ತಾಗಿಲ್ಲ. ಮತ್ತೆ ಸೇಮ್ ಅದೇ ಥರ ಪ್ರಾಬ್ಲಮ್ ಆಗೈತೆ. ಯಾಕೆ ಅಂತ ಗೊತ್ತಾಯ್ತಾ ಇಲ್ಲ. ಮೋಸ್ಟ್ಲಿ ನಾನು ಅಂದಾಜು ನಮ್ಮ ಟಿ ವಿ ಯಾಕೋ ಕೈ ಕೊಡ್ತೈತೆ. ಯಾರು ಮೋಟರ್ ವರ್ಕ್ ಮಾಡಿದ್ರೂ ನೀಟಾಗಿ ವರ್ಕ್ ಆಯ್ತಲ್ಲ. ನಾನು ಈಗ ಊಟಕ್ಕೆ ಬಂದಿದ್ದೆ, ಬಟ್ ಇವಾಗ ನೋಡ್ಬೇಕಾದ್ರೂ ಎಲ್ಲ ಆಪ್ಷನ್ಸ್ ಎಲ್ಲ ಕರೆಕ್ಟೇ ಇದೆ. ಬಟ್ ಟಿ ವಿ ಯಾಕೋ ತುಂಬ ಎಫೆಕ್ಟ್ ಮಾಡ್ತಾಯಿದೆ. ಏನಕ್ಕೆ ಅಂತ ಗೊತ್ತಿಲ್ಲ ನಮಗೂ. ಹೋಯ್ತು ಅನಿಸುತ್ತೆ ಮೋಸ್ಟ್ಲಿ. ಟಿ ವಿ ಹೋಗಿಲ್ಲಪ್ಪ, ಚೆನ್ನಾಗೈತೆ, ವಾರಂಟಿಲಿದೆ ಟಿ ವಿ ಇನ್ನೂ. ಇವಾಗ ನೋಡಬೇಕು ಇವಾಗ ಏನಾಗುತ್ತೆ ಅನ್ನೋದೇ ಮೇನ್ ಇರೋದು. ಸ್ವಲ್ಪ ಹೊತ್ತು ಮತ್ತೆ ಈಗ ಇನ್ನೊಂದು ಸತಿ ಪ್ಲೇ ಮಾಡಿಬಿಟ್ಟು ನೋಡ್ತೀನಿ.
ಹೆಂಗೆ ತೋರಿಸ್ತಾ ಇದ್ದದ್ದು ಮ್ಯೂಟ್ ಬಟನ್ ಪ್ರೆಸ್ ಮಾಡ್ತಾ ಇದ್ರು ಮ್ಯೂಟ್ ಅಂತಲೇ ತೋರಿಸ್ತಾ ಇದ್ದೆ. ಶಟಲ್ ಬ್ಯಾಟ್ ಫುಲ್ಲು ಅಪರೂಪಕ್ಕೆ. ನಿಂಗೇನು ದಾಡುತ್ತ ಅಪರೂಪಕ್ಕೆ ಶಟಲ್ ಆಡ್ ಫುಲ್ ಸುಸ್ತು. ನೆಕ್ಸ್ಟ್ ನಾನು ಔಟ್ ಆದರೆ ನಾನು ಏಯ್ ನೀನು ಬಿಲ್ಲು ಬಾಣ ಬಿಡ್ಲಾ ಬಿಲ್ಲು ಬಾಣ ಬಿಡು. ಇವಾಗ ಮುಗೀತು ಶಟಲ್ ಎಲ್ಲ ಆಡ್ಕೊಂಡು ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಬಂದವನು 2 ದಿನದಿಂದ ಬಂದಿದ್ದೇನು. ಏಯ್ ಮರಿಯಾ ತಿನ್ನೋದ್ರಲ್ಲಿ ಬಿಸಿ. ಇವಾಗ ಬೇಕಿರಿ ಇಲ್ಲೇ ಇರ್ತಾನೆ ತಿನ್ಕೊಂಡು ಬೇಕಿರಿ ಅದೆಲ್ಲ ಅದೇ ನೋಡ್ತಾ ಇದ್ದೆ. ಹಾಗಾದ್ರೆ ನಮ್ಮಮ್ಮ ಕರ್ಬಿಟ್ಟ ಗೇಟ್ ಈಚೆ ನೋಡಿದ್ರೆ ಹೋಯ್ತೀಯಾ? ಹೋಯ್ತಾ ಕಣಮ್ಮ ನಾಳೆ ಗೇಟ್ ನೋಡ್ತಾವ. ಯಾರು ಬಂದ್ರು ಅಲ್ಲ ಅಲ್ಲಿ ನಾಳೆ ರೆಡಿ ಆಯ್ತಾ. ಮರಿಯಾ ತಿಂತಾವ್ ಸುಮ್ಮನೆ ಒಂದು ಪಾಡಿ ಗೈಸ್. ಇವಾಗ ಅಷ್ಟೇ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದೆ ಜಸ್ಟು. ಇವಾಗ ಇನ್ನೂ ಟೈಮ್ ಆಗಿಲ್ಲ. ಮಮ್ಮಿ ಅಡುಗೆ ಮಾಡ್ತಾರೆ, ಇನ್ನೂ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಯಾಕೋ ತಲೆ ನೋಯ್ತೈತೆ, ಮಲ್ಕೊಂಡಿರ್ತೀನಿ. ಅವ್ರು ಎಬ್ಬರಿಸ್ತಾರೆ ಊಟ ಮಾಡೋಕೆ. ಅವಾಗ ಎದ್ಬಿಟ್ಟು ಹೋಗ್ಬಿಟ್ಟು ಊಟ ಮಾಡ್ಕೊಂಬರ್ತೀನಿ ಅಷ್ಟೇ ಗೈಸ್. ಇವಾಗ ಇನ್ನೂ ಜಸ್ಟ್ ಊಟ ಎಲ್ಲ ಮುಗ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಬಿಟ್ಟು ಬಂದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.